ಯಾಕೆ ನನ್ನನ್ನು ಹುಡ್ಕೊಂಡು ಬಂದೆ? ಅದಾ ಆ ಕೃಷ್ಣ ಏನೋ ನೀನ್ ಹೇಳ್ದೆ ಅಂತ ಕಾಳಿಂಗರಾಯರ್ ಮನೆಗೆ ಹೋಗಿದ್ದ, ನೀನಾದ್ರೂ ಹೇಳಿದ್ಯಾ? ಹಾ ಹೌದು, ಅವನು ನಾಟಿ ವೈದ್ಯರು ಯಾರು ಸರಿ ಇಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದ. ನಮ್ಮ ತಾತ ಕಾಳಿಂಗರಾಯರನ್ನ ಕೇರಳದ ನಾಟಿ ವೈದ್ಯರೊಬ್ರು ಸರಿ ಮಾಡಿದ್ರು ಅಂತ ಅವನಿಗೆ ಹೇಳಿದ್ದೆ. ಅದಕ್ಕೆ ಪಾಪ ಹುಡ್ಕೊಂಡು ಹೋಗಿದ್ದಾನೆ ಅನ್ಸುತ್ತೆ. ಅದಕ್ಕೆ ಅವನು ನಿನ್ನ ಹೆಸರು ಹೇಳಿದ್ದು? ಅಲ್ಲ ಕಡೆ, ಆದ್ರೂ ಅವನ ಅಲ್ಲಿಗೆ ಹೋಗೋಕ್ಕೂ ಮುಂಚೆ ನಮ್ಮನ್ನೆಲ್ಲ ಒಂದು ಮಾತು ಕೇಳಬೇಕು ತಾನೆ? ಎಲ್ಲ ಇದ್ದು ನಾನೇ ಇಷ್ಟೊಂದು ನೋವು ಹಿಂಸೆ ಅನುಭವಿಸ್ತಾ ಇದ್ದೀನಿ. ಪಾಪ ಕೃಷ್ಣಂಗೆ ತನ್ನವರು ಅಂತ ಯಾರೂ ಇಲ್ಲ, ಅದು ಬೇರೆ ಎಲ್ಲ ಮರ್ತು ಹೋಗಿದ್ದಾನೆ. ಅಂಥದ್ರಲ್ಲಿ ಪಾಪ ಅವನೆಷ್ಟು ನೋವು ಹಿಂಸೆ ಅನುಭವಿಸ್ತಿರ್ಬೇಡ. ಯಾವುದೋ ಒಂದು ದಾರಿ ಹುಡ್ಕೋಬೇಕಲ್ವಾ, ಅದಕ್ಕೆ ಹೋಗಿದ್ದಾನಷ್ಟೆ. ನೀನು ಯಾವಾಗಲೂ ಹೀಗೆ ಎಲ್ರ ಬಗ್ಗೆನೂ ಒಳ್ಳೆದೇ ಯೋಚನೆ ಮಾಡ್ತಾ ಇರ್ತೀಯ, ಅದಕ್ಕೆ ಎಲ್ಲ ನಿನಗೆ ಕೆಟ್ಟದಾಗ್ತಿರುತ್ತೆ ನೋಡೆ. ಇನ್ಮೇಲೆ ನೀನು ಯಾವ ಚಿಂತೆನೂ ಮಾಡಬೇಡ, ಆ ಸುರ್ಬಿನ ನಾನು ನೋಡ್ಕೋತೀನಿ. ಸುಬ್ಬಿ, ಇಷ್ಟೊಂದೆಲ್ಲ ಮಾಡ್ತಾ ಇದೀಯ ನಮ್ಮ ಅಕ್ಕಂಗೆ? ಮಾಡ್ತೀನಿ ತಡಿ. ಮತ್ತೆ ಖಾಲಿ ಕೈನಲ್ಲಿ ವಾಪಸ್ ಬಂದು ನಾನು ಮುಂದೆ ನಿಂತ್ಕೊಳ್ಳಕ್ಕೆ ನಿಮಗೆ ನಾಚಿಕೆ ಆಗಲ್ವಾ? ಪ್ರತಿಯೊಂದು ಕೆಲಸಕ್ಕೂ ನಿಮ್ಗೆ ಟ್ರೈನಿಂಗ್ ಕೊಟ್ಟು ಕಳ್ಸಕ್ಕಾಗತ್ತಾ? ಆದ್ರೂ ತಪ್ಪು ಮಾಡಿ ಬಂದು ನನ್ನ ಮುಂದೆ ಹೀಗೆ ನಿಂತ್ಕೊಳ್ತೀರಾ? ಯಾಕ್ರೋ ನಿಮ್ಮನ್ನ ನಾನು ಬೀರು ಬಿರಿಯಾನಿ ಕೊಟ್ಟು ಚೆನ್ನಾಗಿ ಮೇಯಿಸಿಲ್ವಾ? ನಿಮಗಿಂತ ನನ್ನ ತೋಟದಲ್ಲಿರುವಂತ ನಾಯಿಗಳು ಎಷ್ಟೋ ಬಿಟ್ರಲ್ಲೋ. ಹಾಕಿದ್ದು ಮಾಂಸದ ತುಂಡಿಗೆ ನೀಯತ್ತಾಗಿರುತ್ತೆ, ನೀಯತ್ತಿಲ್ದೇ ಇರೋರನ್ನ ಕಚ್ಚುತ್ತೆ. ಇನ್ನು ಮೇಲೆ ನಿಮ್ಗೆ ಹಾಕ್ತಾ ಇರೋಂಥ ಬಿರಿಯಾನಿ ಎಲ್ಲ ಬಂದು ಅದ್ರ ಬದಲು ಬನ್ ಹಾಕ್ತೀನಿ, ಬಂದು ತಿಂದ್ಕೊಂಡೋಗಿ. ವಿಜಯ್, ಯಜಮಾನ್ರೆ, ನೀವು ನಮ್ಗೆ ಸುಮ್ಮನೆ ಆಡ್ಕೋಬೇಡಿ. ನಾವು ಎಲ್ಲ ಥರ ಪ್ರಯತ್ನ ಪಡ್ತಾ ಇದ್ದೀವಿ. ಇವತ್ತು ನಡೆದಿದ್ದ ಘಟನೆ ನೆನೆಸ್ಕೊಂಡ್ರೆ ನನ್ನ ಕೈಯೆಲ್ಲ ನಂಬೋಕ್ಕಾಗ್ತಿಲ್ಲ ಯಜಮಾನ್ರೆ. ನನ್ನ ಲೈಫಲ್ಲೇ ಈ ಥರ ವಿಚಿತ್ರ ನಾನು ನೋಡೇ ಇಲ್ಲ. ವಿಚಿತ್ರ ಅಂತಂದ್ರೆ? ಯಜಮಾನ್ರೆ, ನೀವು ಹೇಳಿದ ಥರ ಸೂರ್ಯ ಮತ್ತು ಗಂಗಾಧರನ್ನ ಫಾಲೋ ಮಾಡ್ಕೊಂಡು ಹೋದ್ವಿ. ಅವ್ರೊಂದು ಪಾಳು ಜಾಗಕ್ಕೆ ಹೋಗ್ಬಿಟ್ಟು ಒಬ್ಬೊಬ್ಬರು ಒಂದೊಂದು ಜಾಗದಲ್ಲಿ ಹುಡ್ಕೋಕೆ ಸ್ಟಾರ್ಟ್ ಮಾಡಿದ್ರು. ನಾವು ಯಾರನ್ನ ಫಾಲೋ ಮಾಡಬೇಕು, ಯಾರ ಮೇಲೆ ಗಮನ ಇಡ್ಬೇಕು ಅಂತಲೇ ಗೊತ್ತಾಗಲಿಲ್ಲ ಯಜಮಾನ್ರೆ. ಹಾಯ ದಡ್ ನನ್ನ ಮಕ್ಕಳ, ನೀವು ಇಷ್ಟು ಜನ ಇದ್ರಲ್ಲೋ, ಒಬ್ಬೊಬ್ಬರಾಗೆ ಹೋಗಿ ಒಬ್ಬೊಬ್ಬರ ಮೇಲೆ ಕಣ್ಣಿಡ್ಬೇಕಾಗಿತ್ತು. ನಾವು ಸ್ವಲ್ಪ ದೂರದಲ್ಲೇ ಇದ್ವಿ ಯಜಮಾನ್ರೆ. ಎಲ್ಲಿ ನಾವು ಬೇರೆ ಬೇರೆ ಆದರೆ ಎಲ್ರಿಗೂ ಅನುಮಾನ ಬರುತ್ತೆ ಅಂತ ಹೆದರ್ಕೊಂಡು ಒಂದೇ ಕಡೆ ಇದ್ವಿ ಯಜಮಾನ್ರೆ. ಹೋಗ್ಲಿ, ಕೊನೆಗಾದ್ರೂ ಅವರಿಗೆ ಸೂರ್ಯಮಣಿ ಸಿಗ್ತಾ ಇಲ್ವಾ? ಇಲ್ಲ ಯಜಮಾನ್ರೆ. ಛ, ಸೂರ್ಯಮಣಿ ಜಾಗದಲ್ಲಿ ಅವ್ರಿಗೊಂದು ಪೆಟ್ಟಿಗೆ ಸಿಕ್ತು. ಪೆಟ್ಟಿಗೆನಾ? ಹೌದು ಯಜಮಾನ್ರೆ. ಆ ಪೆಟ್ಟಿಗೆ ತೊಗೊಂಡಾಗ ಅದರಲ್ಲಿ ಸೂರ್ಯಮಣಿ ಇರ್ಬೋದು ಅಂತ ನಮಗೂ ಅನಿಸ್ತು ಯಜಮಾನ್ರೆ. ಅದಕ್ಕೆ ನಮ್ಮ ಬದ್ರಿ ಮತ್ತು ಶಂಕರ್ನ ಕಳಿಸ್ದೆ ಯಜಮಾನ್ರೆ. ಆಮೇಲೆ ನೋಡಿದ್ರೆ ಅದರಲ್ಲಿ ಒಂದು ಗೊಂಬೆ ಇತ್ತು. ಗೊಂಬೆನಾ? ಹೌದು ಯಜಮಾನ್ರೆ. ನಾವು ದೂರದಲ್ಲಿದ್ವಿ ಯಜಮಾನ್ರೆ, ಅದು ನಮಗೆ ಸರಿಯಾಗಿ ಕಾಣಿಲ್ಲ. ಆದರೆ ಬದ್ರಿ ಮತ್ತು ಶಂಕರು ಹತ್ರದೆಲ್ಲ ಇದ್ರಲ್ಲ, ಅವರೆಲ್ಲ ನೋಡಿದ್ರು ಯಜಮಾನ್ರೆ. ನಾನು ಅವ್ರನ್ನ ವಿಚಾರಿಸೋಣ ಅಂತ ಹತ್ರ ಹೋದೆ. ಇಬ್ಬರು ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಒಂದು ಕಡೆ ನೋಡ್ಕೊಂಡು ಕೂತಿದ್ರು ಯಜಮಾನ್ರೆ. ಶಂಕರ್ ರಕ್ತವಾಂತಿ ಮಾಡ್ಕೊಂಡು ಅಲ್ಲೇ ಮೂರ್ಛೆ ಹೋಗಿ ಬಿದ್ದ ಯಜಮಾನ್ರೆ. ಈಗಷ್ಟೇ ಅವ್ರನ್ನ ಹಾಸ್ಪಿಟಲ್ ಸೇರಿಸಿ ಬರ್ತಾ ಇದ್ದೀನಿ ಯಜಮಾನ್ರೆ. ಅಂದ್ರೆ ಅವ್ರಿಗೇನಾಯ್ತು ಅನ್ನೋದೇ ಗೊತ್ತಾಗ್ಲಿಲ್ವಾ? ಇಲ್ಲ ಯಜಮಾನ್ರೆ. ನನಗೇನೋ ನಮ್ಮ ಹುಡುಗರ ಮೇಲೆ ಮಾಟ ಪ್ರಯತ್ನ ಆಗಿದೆ ಅಂತ ಅನ್ನಿಸ್ತು. ಆಡೋದು ನೋಡಿದ್ರೆ ಸ್ವಲ್ಪ ವಿಚಿತ್ರವಾಗಿತ್ತು ಯಜಮಾನ್ರೆ. ಲೈ ಮುಟ್ಟಾಳ. ಆ ಬದ್ರಿ ಮೊದಲೇ ಗಾಂಜಾಗಿರಾಕಿ, ಇನ್ನ ಆ ಶಂಕರ ಕುಡ್ಕ ಕುಡ್ದು ಜಾಸ್ತಿ ಆಗಿ ಮೂರ್ಛೆ ಹೋಗಿದ್ದಾನೆ.
ಇದನ್ನೆಲ್ಲ ನೀನು ಮಾಟ ಮಂತ್ರ ಅಂತ ನಂಬಿ ನನ್ನ ಹತ್ರ ಬಂದು ಹೇಳ್ತಾ ಇದೀಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ಅಲ್ಲ, ಆ ಪೆಟ್ಟಿಗೆ ನೋಡ್ದವ್ರಿಗೆ ಹೀಗಾಗಿರ್ಬೇಕು ಅಂತಂದ್ರೆ ಆ ಪೆಟ್ಟಿಗೆ ತೆರೆದಂತ ಸೂರ್ಯ, ಗಂಗಾಧರ್, ನಾಗೇಂದ್ರಾಗ ಏನಾದ್ರೂ ಆಗಿರ್ಬೇಕಲ್ವಾ? ಅವರು ಹೀಗೆ ವಿಚಿತ್ರವಾಗಿ ಆಡ್ತಾ ಇದ್ರಾ? ಇಲ್ಲ ಯಜಮಾನ್ರೆ, ಅವ್ರಿಗೇನೋ ಆಗಿರೋಲ್ ಥರ ಮಾಮೂಲಾಗಿ ನಡ್ಕೊಂಡು ಹೋದ್ರು. ನೋಡ್ತಾ ಇರಿ, ಅವ್ರಿಗೆ ಏನಾದರೂ ಒಂದು ಹಾಗೆ ಆಗುತ್ತೆ. ಹಲೋ, ಹೇಳೋ. ಏಯ್, ಏನೋ ಹೇಳ್ತಾ ಇದೀಯಾ? ನಿಜಾನಾ? ಸರಿ ಆಯಿತು, ನಾನು ಫೋನ್ ಮಾಡ್ತೀನಿ ಬಿಡು. ಯಾಕೋ, ಯಾರ್ದೋ ಫೋನು? ನೀನ್ ಯಾಕೆ ಇಷ್ಟೊಂದು ಗಬರಿ ಆಗಿದ್ಯಾ? ರಕ್ತವಾಂತಿ ಮಾಡ್ಕೊಂಡಿದ್ನಲ್ಲ ಶಂಕರ, ಹಾಸ್ಪಿಟ್ಲಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದಂತ ಯಜಮಾನ್ರೆ. ಶಂಕರ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ನಂತ? ಹೌದು ಯಜಮಾನ್ರೆ, ನಾನು ಹೇಳ್ತಾ ಇರೋದು ನಿಜ. ಆ ಪೆಟ್ಟಿಗೆ ಸಾಮಾನ್ಯವಾದದಲ್ಲ ಯಜಮಾನ್ರೆ, ಆ ಗೊಂಬೆಯಲ್ಲಿ ವಿಚಿತ್ರವಾದ ಶಕ್ತಿ ಇದೆ. ನನ್ನ ನಂಬಿ ಯಜಮಾನ್ರೆ. ಅಲ್ಲ ಕಣೋ ಗರುಡ, ಯಾವುದನ್ನ ನಂಬಬೇಕು, ಯಾವುದನ್ನ ಬಿಡಬೇಕು ಅನ್ನೋದೇ ನನಗೇನು ಗೊತ್ತಾಗ್ತಾ ಇಲ್ಲಲ್ಲೋ. ನೀನು ಯಾವುದಕ್ಕೂ ಅವ್ರ ಮೇಲೆ ಒಂದು ಕಂಡಿಟ್ಟಿರು. ಆಯಿತು ಯಜಮಾನ್ರೆ. ಸೂರ್ಯ, ಏನಾಯ್ತು? ಬಾಗ್ಲಲ್ಲಿ ಎಡು ಬಿದ್ದೆ. ಅಯ್ಯೋ, ನೋಡ್ ಹೇಗ್ ರಕ್ತ ಬರ್ತಿದೆ. ನೋಡ್ಕೊಂಡು ಓಡಾಡುತ್ತಲ್ವಾ? ಬಾಗ್ಲ ಹತ್ರ ಎಡು ಬಿದ್ದೆ. ಇರು, ಫಸ್ಟ್ ಏಡ್ ತರ್ತೀನಿ. ಸುಬ್ಬಿ, ಇಷ್ಟೊಂದು ಚಿಕ್ಕ ಗಾಯಕ್ಕೆ ಯಾರಾದ್ರೂ ಫಸ್ಟ್ ಏಡ್ ಮಾಡ್ತಾರ? ಚಿಕ್ಕ ಗಾಯ ಅಂತ ಇಗ್ನೋರ್ ಮಾಡೋದಕ್ಕಾಗತ್ತಾ ಸೂರ್ಯ? ಗಾಯದ ಮೇಲೆ ನೀರ್ ಬಿದ್ರೆ ಸೆಪ್ಟಿಕ್ ಆಗುತ್ತೆ. ಇರು ಬಂದೆ.